ಹಾಯ್ ಎಲ್ಲರಿಗೂ ಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಏನಾಗಿದೆ ನೋಡೋಣ ಬನ್ನಿ. ಭೂಮಿ ಹಾಕಿರೋ ಮಾಡ್ರನ್ ಡ್ರೆಸ್ ನೋಡಿ ಅಜಿತ್ ತಡಿಯಕ್ಕಾಗೋದಿಲ್ಲ. ಹಾಸ್ಯ ಮಾಡ್ಕೊಂಡು ನಕ್ ಬಿಡ್ತಾನೆ. ಅವ್ನ್ ನಗ್ತಿದ್ದಾಗನೇ ಅವಳಿಗೆ ಬೇಜಾರಾಗುತ್ತೆ, ಅಳ್ತಾ ಕೂತ್ ಬಿಡ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಭೂಮಿ ಅಳಬೇಡ, ನಿನ್ನ ಹತ್ರ ನನಗೆ ನೋವಾಗುತ್ತೆ ನೋಡು. ಈಗ ನೀನು ಡ್ರೆಸ್ ಹಾಕಿರೋದೇನು ಸರಿ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಇನ್ನೊಬ್ರು ಹಾಕಿದ್ದಾರೆ ಅಂತೇಳಿ ನಾವು ಅವ್ರನ್ನ ಅನುಸರಿಸ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿ? ನಮ್ಗೆ ಏನ್ ಇಚ್ಛೆನೋ ಅದ್ರಂತೆ ನಡ್ಕೋಣ, ಹೌದಲ್ವಾ? ಈ ತುಂಡು ಬಟ್ಟೆ ಹಾಕೊಂಡು, ಈ ಕೂದ್ಲು ಬಿಟ್ಕೊಂಡು, ಹೈ ಹೀಲ್ಸ್ ಹಾಕೊಂಡು ಹಿಂಗೆಲ್ಲ ಇರೋದ್ರಿಂದನೇ ನಾವ್ ಇನ್ನೊಬ್ರನ್ನ ಮೆಚ್ಚಿಸ್ತೀವಿ ಅನ್ನೋದು ತಪ್ಪು ಭೂಮಿ, ಹೌದಲ್ವಾ? ನನ್ನ ಭೂಮಿನ ಯಾರು ಕೂಡ ನನ್ನ ಭೂಮಿ ತರ ಇರೋಕ್ ಸಾಧ್ಯನೇ ಇಲ್ಲ. ನನ್ನ ಭೂಮಿ ನನ್ನ ಭೂಮಿನೇ. ಹಾಗಂತಿದ್ದಾಗೇನೆ ಭೂಮಿಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಅಂಜನ ಯಾವಾಗ ಅಶ್ವಿನಿ ಮಾತು ಕೇಳಿ ಸಂಪೂರ್ಣ ಅಪ್ಸೆಟ್ ಆಗ್ಬಿಡ್ತಾಳೋ, ಬರ್ತಾಳೆ ದೇವಿಯಾನಿ ಬಂದ್ಬಿಟ್ಟು, ಯಾಕೆ ಹೀಗ್ ಮಾಡ್ತಿದೀಯ ನೀನು? ನೋಡು, ಒಂದ್ ತಿಳ್ಕು, ಯಾವ್ದೇ ಕಾರಣಕ್ಕೂ ನೀನ್ ನಚಿನ ಮೇಲೆ ಕಣ್ಣಾಕ್ಬೇಡ, ನಚಿ ಅಂತೂ ನಿನಗೆ ಸಿಗೋದಿಲ್ಲ. ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ಈಗ ನೋಡು, ನೀನ್ ಅನ್ಕೊಂಡಿರ್ಬೋದು, ಆದ್ರೆ ನನ್ನ ನಚ್ಚಿನ ಯಾವತ್ತಿಗೂ ಬಿಟ್ಕೊಡೋದಿಲ್ಲ. ಎಂಗೇಜ್ಮೆಂಟ್ ಆಗಿರ್ಬೋದು ನಿನ್ ಮಗಳ ಜೊತೆ, ಆದ್ರೆ ನಾನೇ ಮದ್ವೆ ಆಗೋದು. ಅದ್ ನೀವೇನು ಹೇಳ್ತಾಳೆ, ಏನ್ ಬೇಕೆ ನಿನಗೆ? ಆಸ್ತಿನ? ಏನ್ ಬೇಕು? ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ನೋಡು, ನಿನ್ ಇಡೀ ಈ ಮನೆ ದೇವ್ರ ಮನೆ ಆಸ್ತಿ ಮತ್ತೆ ನಚ್ಚಿನ ತೂಕಕ್ಕೆ ಹಾಕಿದ್ರೆ ಅದ್ರಲ್ಲಿ ನಾನು ಹೆಚ್ಚು ತೂಗಿಸ್ಕೊಳ್ಳೋದು ನಚ್ಚಿನೇ. ಅಂದ್ರೆ ನಚ್ಚಿನೇ ನಾನು ಆರಿಸ್ಕೊಳ್ಳೋದು, ನಿನ್ನ ಆಸ್ತಿ ಅಲ್ಲ. ಅದಕ್ಕೆ ಸರಿ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನೆ ಆಗ್ತಾರೆ. ಆದ್ರೆ ಅಂಜು ಇದ್ದವಳು, ನಾನು ಅಜಿತಕ್ಕೆ ತಂದಿರೋ ಉಂಗ್ರನ ನಚ್ಚಿಗೆ ತೋರ್ಸೋದು ಅಂತ ಹೇಳ್ತಾಳೆ. ಇಲ್ಲಿ ಕೆಳಗಡೆ ಬರ್ತಾರೆ ಭೂಮಿ ಮತ್ತೆ ಅಜಿತ್. ಬರ್ತಿದ್ದಾಗೇನೆ ಸಂಗೀತ, ಏನು ಇದು, ಇನ್ನು ಇಲ್ಲೇ ಇದೆಯಲ್ಲೋ, ಹೋಗು, ಟೈಮ್ ಆಗಲ್ವೇನೋ, ಹೋಗು. ಅದಕ್ಕೆ ಅವನಿದ್ದನು ಅಜಿತ, ಅಮ್ಮ ಹೋಗ್ತೀವಿ, ಸುಮ್ಮನಿರಮ್ಮ, ಸ್ವಲ್ಪ ಹೊತ್ತು. ಅಜ್ಜಿ ಇದ್ದವರು, ಬಾರೋ ಇಲ್ಲಿ. ಭೂಮಿ ಯಾಕೆ ಹಿಂಗಿದೀಯ? ಅಜ್ಜಿ ಅವಳು ಹಂಗಿರೋದೇ ಸರಿ, ಸುಮ್ಮನಿರಿ. ಯಾಕೋ ಬಾರೋ ಇಲ್ಲಿ, ನೀನು ಏನ್ ಮಾಡ್ದ ನೀನು? ನಾನೇನು ಮಾಡಿಲ್ಲ ಅಜ್ಜಿ, ಏನೋ ಗಿಫ್ಟ್ ಕೊಡ್ತೀಯ ನಮ್ಗೆ? ಅದಕ್ಕೆ ಅಜ್ಜಿ ಹೇಳ್ತಾರೆ, ನೀವಿಬ್ರು ಕೊಡ್ಬೇಕು ನನಗೆ ಗಿಫ್ಟ್. ಆಯ್ತು ಬಿಡು, ಸರಿ ಹೋಗು, ಬೇಗ ಟೈಮ್ ಆಗತ್ತೆ. ಬರ್ತಿದ್ದಾಗೇನೆ ಆ ಡೆಕೋರೇಷನ್ ಎಲ್ಲ ನೋಡ್ಬಿಟ್ಟು ಎಷ್ಟು ಚೆನ್ನಾಗ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಅಜಿತ್ ಭೂಮಿಗೆ, ಭೂಮಿ ಬೇಸರ ಮಾಡ್ಕೋಬೇಡ, ಮನೆಯಲ್ಲಿ ಯಾಕೆಂದ್ರೆ ಎಲ್ಲ ನಾವು ಈ ತರ ಇರೋದನ್ನ ಇಷ್ಟಪಡ್ತಾರಲ್ವಾ, ಜೊತೆಯಾಗಿ ನಡೆಯುವಂಥದ್ದನ್ನೇ ಇಷ್ಟಪಡೋದು ಗಂಡ ಹೆಂಡತಿಯಾಗಿ. ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿ ಡೆಕೋರೇಷನ್ ಮಾಡಿದ್ದಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ನನ್ನ ಮೈದು ಚೆನ್ನಾಗ್ ಮಾಡಿದಾರೆ, ನಂಗಂತೂ ಇಷ್ಟ ಆಯ್ತು ಸಾಹೇಬ್ರೆ. ಅವ್ನು ಕೂತ್ಕೊಂಡು ಬೊಕ್ಕೆ ಕೊಟ್ಟು ಲವ್ ಪ್ರಪೋಸ್ ಮಾಡ್ದಾಗೆ ಇವಳು ಕೂಡ, ಸಾಹೇಬ್ರೆ ಖಂಡಿತ ನನಗೂ ಕೂಡ ನೀವಂದ್ರೆ ಬಹಳ ಇಷ್ಟ, ನನ್ಗೂ ಕೂಡ ನಿಮ್ಮನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಆದ್ರೆ ಹೇಗೆ ಹೇಳ್ಕೋಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನನಗೂ ಕೂಡ ಇಷ್ಟ ದಿನಗಳು ತಳ್ತಾ ಹೋದೆ. ಭೂಮಿ ನಿಜಾನ? ಖಂಡಿತ. ಆಗ ಇಬ್ರು ಕೂಡ ಮುಖ ನೋಡ್ಕೊಳ್ತಾ ಕೂತ್ಕೋತಿದ್ದಾಗೇನೆ ಅಜಿತ್ ಇದ್ದವನು, ಏನಾದ್ರೂ ಭೂಮಿ ಮತ್ತೆ ಈ ರೀತಿ ಪ್ರಪೋಸ್ ಮಾಡಿದಾಗ ಅವಳೇನಾದ್ರೂ ಮನೆ ಬಿಟ್ಟು ಹೊರಟೋಗ್ಬಿಟ್ರೆ? ಸಾಹೇಬ್ರೆ ಇದೇನಿದು, ಒಪ್ಪಂದದ ಮದ್ವೆ, ನಿಮಗೆ ಗೊತ್ತಾಗೋದಿಲ್ಲ ನಿಮ್ಗೆ ಒಪ್ಪಂದದಲ್ಲಿ ಏನಿದೆ? ಒಬ್ರೇನಾದ್ರೂ ಈ ರೀತಿ ಮಿತಿ ಮೀರಿದ್ರು ಕೂಡ ಮನೆಯಲ್ಲಿ ಎಲ್ರು ಕೂಡ ಕಾಯ್ತಾ ಇರ್ತಾರೆ, ಇನ್ನೂ ಬರ್ಲಿಲ್ವಲ್ಲ ಈ ಜೋಡಿಗಳು, ಇನ್ನೂ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ. ಇಲ್ಲಿ ಭೂಮಿ ಏನು ಪಾಪ ಅವಳು ವಾಚ್ ತಂದ್ರೆ ಅಜಿತ ಒಂದು ಗಣೇಶನ್ ವಿಗ್ರಹನ ಗಿಫ್ಟ್ ಆಗಿ ಕೊಡ್ತಾನೆ. ಇಬ್ರು ಏನ್ ಅಪ್ಕೊಂಡು ಏನ್ ಪರಸ್ಪರ ಅವ್ರು ರೊಮ್ಯಾಂಟಿಕ್ ಆಗಿ ರೊಮ್ಯಾನ್ಸ್ ಮಾಡ್ತಾ ಡ್ಯಾನ್ಸ್ ಕೂಡ ಮಾಡ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಅಕ್ಕನಿಂದ ಫೋನ್ ಬರ್ತದೆ, ಸಾಹೇಬ್ರೆ ತಡಿ ಒಂದು ಕ್ಷಣ ಅಂತ ಹೇಳಿ ಫೋನ್ ಮಾಡ್ತಾಳೆ. ಆ ಫೋನಲ್ಲಿ ಮಾತಾಡ್ಬಿಟ್ಟು, ಏನಿಲ್ಲ ಲಕ್ಷ್ಮಿ ಅಕ್ಕ, ಚೆನ್ನಾಗಿದ್ದಾರೆ ಅಮ್ಮ, ಯಾವ ತೊಂದರೆ ಇಲ್ಲ ಅಂತ ಹೇಳಿ ಫೋನ್ ಇಡ್ತಾಳೆ. ಅಜಿತ್ನಂತೂ ಅಷ್ಟು ಪ್ರೀತಿ ತೋರಿಸ್ತಾನೆ ಭೂಮಿ. ನೀನು ಹೇಗೂ ಕೂಡ ಈಗ PUC ಯಾವ ಕಾಂಬಿನೇಷನ್ ಹೇಳು? ನಂದ ಸಾಹೇಬ್ರೆ, ನಂದಿಚ್ಚಿ PS. ಹಾಗಾದ್ರೆ ಡಿಗ್ರಿಗೆ ಮಾತಾಡ್ತೀನಿ ನಾಳೆಯಿಂದ. ಒಬ್ರು ಸಾಹೇಬ್ರೆ ನೀನ್ ಮುಗಿತಾ ಬಂದಿದ್ದಾವೆಲ್ಲ ಯಾಕೆ? ನಾನು ಹೋಗೋದಿಲ್ಲ, ನಾನು ಸುಮ್ಮನಿದ್ಬೇಡಿ. ಮನೆಯಲ್ಲಿ ಇವರೆಲ್ರದ್ದು ಮುಗಿಯುತ್ತೆ, ಅಚ್ಚುಕಟ್ಟಾಗಿ ತುಂಬಾನೇ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ತಾರೆ ಇಬ್ರು ಕೂಡ ಆ ಪ್ರೇಮಿಗಳ ದಿನಾಚರಣೆನ. ಅದ್ರಲ್ಲಿ ಎರಡು ಮಾತಿಲ್ಲ, ಪ್ರಪೋಸ್ ಮಾಡೋದಾಗ್ಲಿ, ಇವಳು ಕೂಡ ಅವನನ್ನ ಮೆಚ್ಕೊಂಡಿದೀನಿ ಅನ್ನೋಂಥ ವಿಚಾರನ ಅವನ ಜೊತೆ ಹಚ್ಕೊಟ್ಟು, ಅವಳ ಮನಸ್ಸಿನಲ್ಲಿ ಏನ್ ಆಸೆ ಇತ್ತು ಇಲ್ಲಿವರೆಗೂ ಕೂಡ ಅಜಿತನ ಬಗ್ಗೆ, ಅದೆಲ್ಲವನ್ನೂ ಕೂಡ ಅಜಿತ್ ಹೇಳ್ತಾನೆ. ನಾಳೆ ದಿನ ನೀನು ಇಲ್ಲಿವರೆಗೂ ಅಜಿತ್ ರಾಮನಾರಾಯಣ ಹೆಂಡತಿ ಅಂತ ಹೇಳ್ತಾ ಇದ್ದೆ, ಆಮೇಲೆ ಅಂದಾಗ ಭೂಮಿ ಅದನ್ನೇ ಹೇಳ್ತಾಳೆ, ನನ್ನ ನಂತರನೂ ಕೂಡ ಮಿಸಸ್ ರಾಮಾಯಣ ಅಜಿತ್ ನಾರಾಯಣ ನಾನು ಅಂತ ಹೇಳ್ತಾಳೆ ಭೂಮಿ. ಮನೆಗ್ ಬರ್ತಿದ್ದಾಗನೆ ಎಲ್ಲ ಕಾತ್ ಕೊಡ್ತಿರ್ತಾರಲ್ಲ, ಸಂಗೀತ ಇದ್ದವರು, ಏನ್ ಭೂಮಿ ನೀನು, ಯಾಕೋ ಅಜಿತ ಇಷ್ಟು ಬೇಗ ಬಂದೆ? ಅಮ್ಮ ಇನ್ನು ಇಷ್ಟು ಬೇಗ ಬರ್ಬೇಕಿತ್ತಮ್ಮ, ಇನ್ನೂ ಬೇರ್ಬೇಕಿತ್ತ ನಾವಾಗಾದ್ರೆ ಅಂತಾರೆ.
ಅಲ್ವೋ ಮತ್ತೆ ಹೌದಲ್ವಾ? ನೀವಿವತ್ತು ಈ ದಿನನ ತುಂಬಾ ಸತ್ಯಣ್ಣನು ಅಂತಾರೆ ಇಷ್ಟು ಬೇಗ ಬಂದ್ರಲ್ಲ ಅಂತ ಹೇಳಿ. ಇಲ್ಲಿ ಮನೆಯಲ್ಲಿ ಶಾರದಮ್ಮ ಮಲಗಿರ್ತಾರೆ, ಎಲ್ಲ ಒಳಗಡೆಗೆ ಹೋಗ್ತಾರೆ. ಅಜ್ಜಿ ಸರಿ ಶ್ರವಣ್ಣು ಮತ್ತೆ ಸಂಗೀತ ಅಜ್ಜಿ ರಾಮಣ್ಣ ಎಲ್ಲ ಹೋಗ್ಬಿಟ್ಟು ಕೇಕ್ ಇಡ್ತಾರೆ. ಸಂಗೀತ ಎದುರು ಮಗು ಮಲಗ್ದಾಗ ಮಲಗಿ ಹಾಕೊಳೋ ಎಬ್ಬರ್ಸ್ಲಾ ಅಂತಾರೆ. ಬೆಡಕ ಸುಮ್ಮನಿರೋ ಅಂತ ಹೇಳಿ ಕೇಕ್ ಇಟ್ಬಿಟ್ಟು ಅಲ್ಲಿ ಬಾಗ್ಲತ್ರ ಹೋಗಿ ನಿಂತ್ಕೊಡ್ತಾರೆ. ಆ ಕೇಕಿನ ಸ್ಮೆಲ್ಗೆ ಅರ್ಧ ಎದ್ಬಿಟ್ಟು ಕೂತ್ಕೊಂಡು ತಿಂತಾ ಇರ್ತಾರೆ. ಶ್ರವಣ್ಗಂತೂ ಖುಷಿ ಆಗೋಯ್ತದೆ ನೋಡ್ದಾಕ, ಪಾಪ ಎಷ್ಟ್ ಚೆನ್ನಾಗಿ ತಿಂತಾ ಇದ್ದಾಳೆ ಅಂತ ಹೇಳಿ. ಮನೆಯವರೆಲ್ಲ ಖುಷಿ ಪಡ್ತಾರೆ ಅವ್ರು ತಿಂತಾ ಇರೋದು ನೋಡಿ. ಇಲ್ಲಂತೂ ಈ ಕಪಲ್ಸ್ ಅಂತೂ ಪಾಪ ಅವರು ಇಷ್ಟು ಬೇಗ ಯಾಕೆ ಬಂದ್ರೆ ಇಷ್ಟು ಬೇಗ ಯಾಕೆ ಬಂದ್ರೆ ಅಂತ ಅಷ್ಟು ಗ್ರ್ಯಾಂಡ್ ಆಗಿ ಆಚರಿಸ್ಕೊಂಡಿರ್ತಾರೆ. ಇಬ್ರು ಪರಸ್ಪರ ಕೇಕ್ ತಿನ್ನಿಸ್ಕೊಂಡು ಡ್ಯಾನ್ಸ್ ಮಾಡಿ, ಆ ರೊಮ್ಯಾಂಟಿಕ್ ಆಗಂತೂ ಆ ಡ್ಯಾನ್ಸ್ ನೋಡ್ಬೇಕು. ಅವ್ರ ಡ್ಯಾನ್ಸ್ ಅಂತೂ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ರೊಮ್ಯಾನ್ಸ್ ಮಾಡ್ಕೊಂಡು ಸಾಕಷ್ಟು ಸಮಯನೇ ಕಳೆದು ಬಂದಿರ್ತಾರೆ. ಆದ್ರೆ ಮನೆಯಲ್ಲಿ ಸಂಗೀತ ಮಾತ್ರ ತೃಪ್ತಿ ಆಗ್ತಾ ಇಲ್ಲ, ಇನ್ನೂ ಇದ್ ಬರ್ಬೇಕಿತ್ತು ಅಂತ ಹೇಳಿ. ಸರಿ ಬರ್ತಿದ್ದಾಗೇನೆ ಶ್ರವಣ್ ಇದ್ದವರು ಸಂಗೀತ ಊಟಕ್ಕೆ ಕರೀತಾರೆ, ಎಲ್ರನ್ನೂ ಕೂಡ ಊಟ ಮಾಡೋಣ ಬನ್ನಿ ಅಂತ ಹೇಳಿ. ಅದಕ್ಕೆ ಸಂಗೀತ ಅಂತಾರೆ. ಸಂಗೀತ ಅಂದಿದ್ದಕ್ಕೆ ಶ್ರವಣ್ ಅಂತಾರೆ, ಅಲ್ಲಕ್ಕ ನೀನೇನು ಎಲ್ರೂ ಜೋಡಿಗೂ ಕೂಡ ವ್ಯಾಲೆಂಟೈನ್ಸ್ ಡೇ ಮಾಡಿಸ್ದೆ, ಆದ್ರೆ ನಿನ್ನ ಭಾವನ್ ಜೋಡಿ ನಿಮ್ಮಿಬ್ರು ಜೋಡಿಗೆ ಯಾಕ ವ್ಯಾಲೆಂಟೈನ್ಸ್ ಡೇ ಮಾಡಿಸೋದು, ನಾವೇ ತಾನೇ ನಿಮ್ದು ಕೂಡ ಆಚರಿಸೋಣ ಅಂತಿದ್ದಾಗೇನೆ ಅಜಿತ್ ಹೌದು ಮಾವ ಇದು ಮರ್ತೇ ಹೋಗಿತ್ತು ನನಗೆ ಅಂತೇಳಿ ಕೇಕ್ ತರ್ತಾನೆ. ಕೇಕ್ ತಂದ್ಬಿಟ್ಟು ಇಟ್ಬಿಟ್ಟು ಅಷ್ಟ್ರಲ್ಲಿ ಭೂಮಿ ಅತ್ತೆ ನಡೀರಿ ನೀವು ಎಲ್ಲಿಗೆ ಬನ್ನಿ ನೀವು ಅಂತ ಕರ್ಕೊಂಡು ಹೋಗ್ತಾಳೆ ರೆಡಿ ಮಾಡಕ್ಕೆ. ಈ ಕಡೆ ರಾಮಣ್ಣನ ಶ್ರವಣ್ ಕರ್ಕೊಂಡು ಹೋಗ್ತಾರೆ. ಇಬ್ರು ರೆಡಿ ಮಾಡಿ ಕರ್ಕೊಂಡ್ ಬರ್ತಾರೆ. ಭೂಮಿ ಇದ್ದೋಳು ದೊಡ್ಡ ಸಾಹೇಬ್ರೆ ನೋಡಿ ನಮ್ಮ ಮದುಮಗಳು ಹೇಗಿದ್ದಾಳೆ. ಅದಕ್ಕೆ ಶ್ರವಣ್ ಅಂತಾನೆ, ಅಯ್ಯೋ ನಮ್ಮ ಮದುಮಗನೇ ಅಮ್ಮ ಬಾಳ ನಿಧಾನ, ನಮ್ಮ ಅಕ್ಕ ಫಾಸ್ಟ್ ಅಂತ ಕರ್ಕೊಂಡ್ ಬರ್ತಾರೆ. ಅದಕ್ಕೆ ರಾಮಣ್ಣ ಹೂನಪ್ಪ ನಿಮ್ಮ ಅಕ್ಕ ಎಲ್ಲದ್ರಲ್ಲೂ ಫಾಸ್ಟೇ, ನಾನ್ ಮಾತ್ರ ನಿಧಾನ ಆಗಬಹುದಾ ಅಂತಾರೆ. ಈ ಕಡೆ ಭಾಗ್ಯಮ್ಮನವ್ರ ಪಾಪ ಎಲ್ರು ಖುಷಿ ನೋಡಿ ಸಖತ್ ಸಂತೋಷ ಪಡ್ತಾರೆ. ನಂತರ ರಾಮಣ್ಣ ಮತ್ತೆ ಸಂಗೀತ ಇವರು ಕೂಡ ಕೇಕ್ ಕಟ್ ಮಾಡಿಸ್ಕೊಂಡು ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳನ್ನ ಪರಸ್ಪರ ಇಬ್ರು ಕೂಡ ಹಂಚ್ಕೊಂಡು ಕೇಕ್ ತಿಂತಾರೆ. ಅಜಿತ ಅಂತೂ ಕೂಗ್ಕೊಳ್ತಾನೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ. ಏನು ಇಡೀ 4 ಮನೆಗೆ ಕೇಳ್ಬೇಕಷ್ಟು ಕೂಗ್ಕೊಳ್ತಾನೆ. ರಾಮಣ್ಣ ಸಂಗೀತನ ಹಪ್ಕೊಂಡು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಮ್ಮ ಅಂತ ಹೇಳಿ ಅವರು ಕೂಡ ಅವ್ರಿಗೆ ಶುಭಾಶಯ ಹೇಳ್ತಾರೆ. ಭೂಮಿ ಕೂಡ ಹಂಗೆ ಕಿರ್ಚ್ಕೊಳ್ತಾಳೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ. ಇಬ್ರು ಪರಸ್ಪರ ಕೇಕ್ ತಿನ್ಸ್ಕೊಳ್ಳೋದನ್ನ ನೋಡಿ ಅಜಿತ್ನಂತೂ ಖುಷಿಯೋ ಖುಷಿ, ಮನೆಯವರೆಲ್ರಿಗೂ ಕೂಡ ಸಂತೋಷ. ಎಲ್ಲ ಊಟಕ್ಕೆ ಕೂತಿರ್ತಾರೆ. ಊಟಕ್ಕೆ ಕೂತಿರ್ಬೇಕಾದ್ರೆ ಅಜಿತ ಒಂದ್ ಮಾತು ಪ್ರಸ್ತಾಪ ಮಾಡ್ತಾನಲ್ಲಿ, ಅತ್ತೆನ ನಾವು ಬೇರೆ ಊರಿಗೆ ಸ್ಥಳ ಬದಲಾಯಿಸಿದ್ರೆ ಸ್ವಲ್ಪ ಅವರು ರಿಕವರಿ ಆಗ್ತಾರಂತೆ ಅಂತ ಅಂದಾಗ ಅದಕ್ಕೆ ರಾಮಣ್ಣ ಇದ್ದವರು ಇಲ್ಲಿ ಶಾರದನ್ನ ಕೊಲೆ ಮಾಡಿ ಪುರುಷೋತ್ತಮ ಇದ್ನೋ ಅವನಿದ್ದಂತಹ ಹಳ್ಳಿಗೆನೆ ರಾಮಣ್ಣ ನನ್ನ ಸಂಬಂಧಿಕರು ಊರದು ನನಗೆ ಗೊತ್ತಿರೋ ಅಂತದ್ದು ಅಲ್ಲಿಗೆ ಹೋಗೋಣ ಅಂತಿದ್ದಾಗೇನೆ ದೇವಿಯನಿಗೆ ಶಾಕ್ ಆಗಿ ಹೋಗ್ತದೆ. ಯಾಕೆಂದ್ರೆ ಪುರುಷೋತ್ತಮನ್ನ ಕರ್ತಂದಿದ್ದೇ ಅಲ್ಲಿಂದ ಶಾರದನ್ನ ಸಾಯಿಸಕ್ಕೆ ಕೊಲೆ ಮಾಡ್ಸೋಕೆ ಅಂತಾನೆ. ಇನ್ನೆಲ್ಲಿ ಅವಳು ನಿಜ ಬಣ್ಣ ಬಯಲಾಗುತ್ತಂತ ಈ ಕಡೆ ಆಸೆ ಧಾರಾವಾಹಿಯನ್ನು ಕೂಡ ಇದ್ರ ಜೊತೆಗೂಡಿಸಿದ್ದಾರೆ. ಇಲ್ಲಿ ಇದ್ದಕ್ಕಿದ್ದಾಗೆ ರಂಗನಾಥ್ ಅವ್ರ ಅಮ್ಮನಿಗೆ ಹುಷಾರಿರೋದಿಲ್ಲ, ಸೀರಿಯಸ್ ಆಗ್ಬಿಟ್ಟಿರ್ತದೆ. ಫೋನ್ ಬರ್ತದೆ. ಫೋನ್ ಬಂದ ತಕ್ಷಣ ಕುಸಿದ್ ಬಿದ್ಬಿಡ್ತಾರೆ. ರಂಗನಾಥ್ ಹತ್ಕೊಂಡು ಅಯ್ಯೋ ಅಮ್ಮನಿಗೆ ಹುಷಾರಿಲ್ವಂತೆ ಸೀರಿಯಸ್ ಅಂತೇಳಿ. ಸಕ್ಕರೆ ಬಂದವಳು ಅವ್ರಿಗೂ ಬಹಳ ನೋವಾಗುತ್ತೆ. ಬಂದು ಹಿಡ್ಕೊಂಡು ಸಮಾಧಾನ ಮಾಡ್ತಾಳೆ. ಮೀನಾಗೂ ಕೂಡ ಗಾಬರಿ ಆಗುತ್ತೆ. ಈ ಕಡೆ ಸೂರ್ಯನು ಕೂಡ ಬೇಸರ ಮಾಡ್ಕೊಳ್ತಾನೆ. ಇಲ್ಲಿ ಹೇಗಾಗಿದೆ ಅಂದ್ರೆ ಅಜಿತ್ ಫ್ಯಾಮಿಲಿನೂ ಕೂಡ ಒಂದೇ ಸಾರಿ ಬರ್ತದೆ ಆ ಊರಿಗೆ. ಇಲ್ಲಿ ದೇವಿಯಾನಿನ ಆ ರೌಡಿ ಹಿಡ್ಕೊಂಡಿರ್ತಾನೆ. ಈ ಕಡೆ ಸೂರ್ಯನ್ ಫ್ಯಾಮಿಲಿನೂ ಕೂಡ ಬರ್ತದೆ. ಇಬ್ರು ಮುಖಾಮುಖಿ ಆಗ್ತಾರೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಈಗ ನಾವೆಲ್ಲರೂ ಕೂಡ ಮಂಡ್ಯದವ್ರೆ, ನಮ್ ಮಂಡ್ಯನೇ ಇದು, ನಮ್ ಮಂಡ್ಯದ ಹಳ್ಳಿನೇ ಇದು ಅಂತ ಹೇಳಿ. ಸೂರ್ಯನು ಅಂತಾನೆ, ಹೌದು ನಾವು ಮಂಡ್ಯದವ್ರೆ, ನಮ್ ಮಂಡ್ಯ ಹಳ್ಳಿನೇ ಇದು ಅಂತ ಹೇಳಿ ಅವನು ಕೂಡ ಅಂತಾರೆ. ಇಬ್ರಿಗೂ ಪರಸ್ಪರ ಜಗಳ ಆಗೋದೊಂದು ಬಾಕಿ, ಖಂಡಿತ ಜಗಳ ಅಲ್ಲ, ಇಬ್ರು ಕೂಡ ಪರಸ್ಪರ ಗೊತ್ತಿರ್ತಕ್ಕಂಥವ್ರೆ. ಹಾಗಾಗಿ ಇಬ್ಬರ ಒಂದು ಸಂಗೀತ ಕುಟುಂಬ ಜೊತೆಗೆ ಇಲ್ಲಿ ಸೂರ್ಯನ ಕುಟುಂಬ, ಈ 2 ಕುಟುಂಬಗಳ ಹೊಂದಾಣಿಕೆಯೊಂದಿಗೆ ಮತ್ತೆ ಮಹಾ ಸಂಚಿಕೆಯಾಗಿ ಮುಂದುವರಿತಾ ಇದೆ. ನೋಡಿ ತುಂಬಾ ಚೆನ್ನಾಗಿದೆ ಸಂಚಿಕೆ, ಯಾಕೆಂದ್ರೆ 2ರ ಮಿಲನವಾಗ್ತಾ ಇದೆ. ಆಸೆ ಮತ್ತೆ ನಿನ್ನ ಜೊತೆ ನನ್ನ ಕತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.